ಮತ್ತೆ ಆತಲ್ಲಪ್ಪ, ಮತ್ತೆ ಇನ್ನು ಮುಹೂರ್ತ ಮೀರಿ ಹೋಗುತ್ತಾ? ಮತ್ತೆ ಇವತ್ತ ಗೆರಿ ಕೊರ್ದು ನಿಮ್ಮ ಕಡೆ ಇವತ್ತ ಮನಿ ತುಂಬಿಸ್ಕೊಂತೀರಿ ಅಂತ ಹೇಳಕತ್ತೀರಿ. ಮತ್ತೆ ನಿಮ್ಮವ್ ಅದ್ರಾಗ ಹೇಳ ಹೆಂಗಾರ ಯಾಕ ಕರ್ಕೊಂಬರಿ, ಕರ್ಕೊಂಬಂದು ನಿಮ್ಮ ಮಗಳು ನಿಮ್ಮ ಮನೆಗೆ ಬಿಡ್ರಿ. ನಾವೇನೋ ಗತಿ ಇಲ್ಲ, ನಾವು ಗತಿಗೆಟ್ಟು ನಿಂತೀವಿ ಅನ್ನಂಗೆ ನಿಮ್ಮವ್ ಮಾತಾಡ್ತಾಳ. ಮಾತಾಡ್ಲಿ ಇರ್ಲಿ, ಏನು ಮಾಡೋಕ್ಕಾಗಿಲ್ಲ. ನಿಮ್ಮವಂದು ಐದು ಹೊತ್ತು ಮಾತಾಡ್ಲಿ, ನಮ್ದು ಹೊತ್ತು ಬರುತ್ತಪ್ಪ ತಮ್ಮ, ನೋಡ್ತಿರು ಸಂತೋಷ. ಅಮ್ಮರ ನನಗೂ ಗೊತ್ತಾಗತ್ರಿ, ಸಂಕಟ ನನಗೂ ಐತ್ರಿ. ಪಾಪ ನನ್ನ ಹೆಂಡತಿ ಕನಸು ಕಟ್ಕೊಂಡಿರ್ತಾಳ, ಹೆಂಗೆಲ್ಲ ಮನೆ ತುಂಬಿಸ್ಕೊತಾರ ನನ್ನ ಹಂಗಿಂಗೆ ಅಂತಂದು. ಪಾಪ ನನ್ನಿಂದ ಆಕಿಗೂ ತೊಂದರೆ, ಅದಕ್ಕೆ ನನಗೂ ಸಂಕಟ ಆಗತೈತಿ. ಏನು ಮಾಡ್ರಿ, ಹಣೆ ಬರ. ಅಲ್ಲಪ್ಪ, ಹಣೆ ಬರ ಇರುವಲ್ದಕ್ಕ ನೀವೊಂದಿಟ್ಟು ಹೇಳು. ಹೇಳೋದಲ್ರಿ, ದಿನಾ ಬೆಳಗಾದ್ರೆ ನಮ್ಮ ಅವನ ಜೊತೆ ಜಗಳ ಮಾಡ್ತೀನಿ. ಅದರಿಂದ ನನ್ನ ಆರೋಗ್ಯ ಹಾಳಾಗೈತಿ, ನಮ್ಮ ಅವನ ಆರೋಗ್ಯ ಹಾಳಾಗೈತೆ ಹೊರತು ನಮ್ಮವ್ವ ಅಂತೂ ಜೀವನದಾಗ ಬದಲಾಗೋದಲ್ಲ. ಆತು ಬಿಡು, ಈಗ ಮಾತಾಡಿದ್ರೆ ಏನೂ ಬರೋದಿಲ್ಲ, ನನಗೆ ಗೊತ್ತೈತಿ. ಮಾತು ಕೈ ಬಿಡು. ಈಗ ಮೊದ್ಲು ಚಂದಾಗ ಗಂಡ ಹೆಂಡತಿ ಇಬ್ಬರು ಮನೆ ಸೇರೋದು ನೋಡ್ರಿ. ಒಂದು ಕೆಲಸ ಮಾಡು, ನಾನು ನಮ್ದು ರಮೇಶಂದು ಕಾರ್ ಐತಿ, ಅದ್ರಾಗ ನೀವಿಬ್ರು ಹೋಗ್ಬಿಡ್ರಿ. ಮತ್ತೆ ಯಾಕೆ ಅವ್ರು ಇವ್ರದ್ದು ಕಾರ್ ಹೌದಿಲ್ಲ? ಅಮ್ಮರ ರೊಕ್ಕ ಕೊಟ್ಟು ನಾನು EMI ಕಟ್ಟಿ ತೊಗೊಂಡಿರೋ ಕಾರ್ ರೀ ಅದು. ಅದ್ರಾಗ ನನ್ನನ್ನು ಕುಂದಿಸ್ಕೊಳಕೊಳ್ಳಿಲ್ಲ ನಮ್ಮವ್ವ. ಏನು ಮಾಡೋಕ್ಕಾಗಲ್ಲ. ಆತು, ಕರೆಸ್ರಿ. ಸಣ್ಣ ಮಾವಾರ್ದಾದ್ರೆ ಏನು, ದೊಡ್ಡ ಮಾವಾರ್ದಾದ್ರೆ ಕಾರು. ಹೋಗಣ. ಲೋ ಸುರೇಶ, ಹೋಗು. ರಮೇಶ ಗೀತಾ ಏನು ಮಾಡತ್ತ ಅವಡು? ಹೊತ್ತಾಗತ್ತ, ಬಡ ನಡ್ರಿ. ಇನ್ನು ಅಲ್ಲಿ ಏನೇನು ರಾಮಾಯಣ ಮಾಡ್ತಾಳ ಮಹಾತಾಯಿ. ಯವ್ವ ನೋಡು, ನಾನೇನು ಹೋಗೋದು, ಅವರ ಬಂದ್ರು ನೋಡಿ ಇಬ್ರು. ಯವ್ವ, ಅವ್ರೇನು ಅವ್ರು ತಂದಿದ್ದ ಕಾರ್ನಾಗ ಅವರೆಲ್ಲ ಹೋಗೇ ಬಿಟ್ರು ಮಕ್ಕಳು ಅವರು. ಮತ್ತು ಮದುಮಕ್ಳು ಇಲ್ಲೇ ಅದಾರಲ್ಲ, ಇದೇನಿದು? ಇದು ನಮ್ಮ ಗ್ರಹಚಾರ, ನಮ್ಮ ಹಣೆ ಬರ ಇದು. ಏನು ಮಾಡ್ತಿ? ಯಾಕ್ರಿ ತೀರ ಏನಾತ್ರಿ ಹಂಗೆ ಸಿಟ್ಟಿಗೆದ್ದಿರಿ? ಏನಿಲ್ಲ, ಅದು ಬಿಡು. ಮತ್ತೆ ಅದನ್ನ ಮಾತಾಡಿದ್ರ ಕೆಲಸ ಆಗೋದಲ್ಲ. ಈಗ ನಾನು ನಿನ್ನೊಬ್ಬಕಿನ ಕಳಿಸ್ಬೇಕಂತ ಮಾಡಿದ್ದೆ ಹಿಂದೆ, ನಮ್ಮ ನಿಹಾರಿಕನ ಹಿಂದೆ. ಬೇಡ, ಈಗ ನೀವೇನು ಮಾಡ, ನೀನು ರಮೇಶ ಮತ್ತು ಸವಿತಾ ನೀವು 3 ಮಂದಿ ಹೋಗ್ಬಿಡ್ರಿ. ಆಕಿಂದ 4 ಮಂದಿ ಅಕ್ಕಿರಿ, ಮತ್ತು 3 ಮಂದಿ ಹೋಗಬಾರ್ದು. ಯಾವ್ದಾರು ಸಣ್ಣ ಹುಡುಗಿ ಕಳ್ಸೋಣ ಅನ್ಕಂಡೆ ಸವಿತಾ ಹೋದ್ರೆ ಚಲೋ. ಯಾಕಂದ್ರೆ ಆಕಿ ಒಂದಿಷ್ಟು ತಿಳ್ದಾಕಿದಾಳ, ಸರ್ರಿಗೆ ತಿರುತಾಳ ಆಕಿನ ಬಿಗತಿನ. ಯಾಕಂದ್ರೆ ಈಗ ಏನು ಹೇಳೋದು ಗೊತ್ತನ, ಆಕಿ ಬೀಗತಿ. ನಾವು ನನ್ನ ಮಕ್ಕಳು, ನನ್ನ ಅಳಿಯಾರು, ನಮ್ಮ ಮೊಮ್ಮಕ್ಕಳಿಗೆ ಸರಿ ಹೋಕ್ಕವ 2 ಕಾರು. ಮದ್ಮಕ್ಕಳು ನಾನು ನಿಮಗೆ ಬೇಕಾತಂದ್ರೆ ನೀವು ಕರ್ಕೊಂಬರ್ರಿ, ಸಾಕಾತಂದ್ರೆ ಬಿಡ್ರಿ ಅಂತ ಹೋದ್ಲು. ಏನು ಹೇಳ್ತಿ ಇದಕ್ಕೆ? ಹೌದ್ರಿ? ಅಯ್ಯಯ್ಯ, ಏನಪ್ಪ ಸಂತೋಷ ಇದು. ನೋಡ್ರಿ ಅತ್ತೀರ, ಈಗ ಮನೆ ತುಂಬಿಸ್ಕೊಂಡು ಅದೇನು ಶಾಸ್ತ್ರ ಅದಾವಲ್ರಿ, ಅದ್ರ ಪ್ರಕಾರ ಮಾಡಿಬಿಡ್ರಿ. ಅದಾದ್ಮ್ಯಾಗ ನಾನು ನನ್ನ ಹೆಂಡತಿ ನಮ್ಮ ಬಾಳವನ್ನ ನೋಡ್ಕೋತೀವಿ. ನಾವು ನಮ್ಮವ್ ಹೇಳ್ದಂಗೆ ಬಂದು ನಾನೇನು ನನ್ನ ಹೆಂಡತಿ ಜೊತೆಗೆ ನನ್ನ ಹೆಂಡತಿ ಮನ್ಯಾಗ ಇರಂಗಿಲ್ಲ. ನನ್ನ ಹೆಂಡತಿ ನಾ ದುಡ್ಡು ಸಾಕೋದು ನನಗೆ ಗೊತ್ತೈತಿ. ನಾ ಎಲ್ಲ ಅದ್ರ ವ್ಯವಸ್ಥೆ ಮಾಡ್ಕೋತೀನಿ, ನೀವು ಚಿಂತೆ ಮಾಡಿಬಿಡ್ರಿ. ನೀವು ಆರಾಮ ಈಗ ಶಾಸ್ತ್ರ ಅಷ್ಟು ಮಾಡ್ರಿ, ನಂಗೆ ಅಷ್ಟ ಸಾಕು. ಈಗ ಅಷ್ಟ. ಯಾಕಂದ್ರೆ ಅಲ್ಲೇನ್ರ ಹಾರಾಡ ಇಲ್ಲಂದ್ರೆ ಯಾವ್ದ ಕಾರಣಕ್ಕೂ ಹೆದ್ರ ಬಡಗೀತ ಸರ್ರಿಗೆ ವಾಪಸ್ ಉತ್ತರ ಕೊಡು. ನಾನು ಸವಿತಾಗೂ ಹೇಳ್ತೀನಿ, ನಡ್ರಿ ಕರ್ಕೊಂಡು ನಡ್ರಿ, ಮತ್ತೆ ಹೊತ್ತಾಗತ್ತಿನ್ನ. ಆತ್ರಿ ಅತ್ತೀರ. ಅಲ್ಲಿವಾ, ನಾನು ಯಾಕೆ ಹೋಗ್ಲಿ ಬೇ, ನಂದೇನೈತಿ, ಹೆಣ್ಮಕ್ಳು ಅದ್ರ ಹೋದ್ರೆ ಚಲೋ, ನಾನು ಹೋಗಿ ಏನು ಮಾಡ್ಲಿ ಅಂತ. ಇಲ್ಲಪ್ಪ, ನೀ ಹೋಗು, ನಿನಗೆ ಗೊತ್ತಾಗೋದಿಲ್ಲ. ನಾನು ನಿರ್ಧಾರ ಮಾಡೀನಿ. ಇಲ್ಲ ಅಂದ್ರೆ ಆಕಿ ತುಸು ನೀರ ಮುಳುಗಕ್ಕೆಲ್ಲ ಆಕಿ ಹೆಚ್ಚಿನ ಹೆಣ್ಮಗಳದಾಳ ಆಕಿ. ನೀನು ಆಕಿದ ನೀ ತಿಳ್ಕೊಂಡ ಸುಲಭನ ಇಲ್ಲ ಹೆಣ್ಮಗಳು. ನಡಿ ಬಡ ನಡಿ. ಆತು ತಗೋ. ಅಲ್ಲ, ನನಗೆ ಚಂದಾಗ ಬೀಗರ ಮನೆಗೆ ಹೋಗಿ, ಈಗೂ ನಾನು ಗೀತಾರ್ ಮನೆಗೆ ಹೋದ್ರೆ ನಮ್ಮ ಅತ್ತೆಯರಂತೂ ಎದಕ್ಕೂ ಹೊರ್ತಿಲ್ಲ. ನನ್ನ ಈತ್ ಬಿಡು, ನಾಗರಾಜ್ ಬಿಡು, ಅವ ಅಂತೂ ಎದೆದಕ್ಕೂ ಹಿಂಜರಿಯೋದಿಲ್ಲ. ಸ್ವಂತ ನನ್ನನ್ನು ಅಣ್ಣನ ಥರ ನೋಡ್ತಾನೆ. ಅಂತಾರ ಮನ್ಯಾಗ ನನಗಿರಕ್ಕೆ ಮುಜುಗರ ಆಗತ್ತೇವ. ಅಂತಾದ್ರಾಗ ಈಕಿಂತ ಪರಿ ಮಾತಾಡ್ತಾಳ, ಈಕಿ ಮನ್ಯಾಗ ಹೆಂಗಿರ್ಲ್ಬೇ ನಾನು? ಅದು 2 ದಿನ ಅಂತಿದ್ದೆ. 2 ದಿನ ಯಾಕಿರ್ತಿಲ್ಲ? 2 ದಿನ ಇರಂತಂದ್ರೆ ಏನೈತೆ ಅವ್ರ ಮನ್ಯಾಗ? ಏನಿಲ್ಲ, ಇವತ್ತು ಹೊಕ್ಕಿರ, ಇವತ್ತು ಕಾರ್ಯ ಮಾಡ್ತಾರ, ಮುಂಜಾನೆ ಬಿಟ್ಬಿಡ್ರಿ ನೀವು. ಅವರು ನಾಷ್ಟ ಮಾಡಿ ಕೊಡ್ತಾಳ, ನಿಮಗೆ ತಿನ್ನಿಸ್ತಾಳ, ಅದೆಲ್ಲ ಏನಿಲ್ಲ. ನಿನ್ನನ್ನು ಕಳ್ಸಕತ್ತಿರೋ ಉದ್ದೇಶನೂ ಗಂಡ್ಮಕ್ಳನ್ನ. ಯಾಕಂದ್ರೆ ಕೊನೆಗೆ ಈಗ ಹುಡುಗಂಕರು ಮದ್ಮಗಾಗಿರ್ತಾನೆ. ಅದು ಕಾರ್ಯಗಿರ ಮಾಡಿದ್ಮ್ಯಾಗ ಅವು ಮುಂದೆ ಏನಾರ ತಿನ್ನಕಪ್ಪನ ತಗೊಂಬರ್ಬೇಕು ಅಂದ್ರೂ ನಾವು ಹುಡುಗನ ಕರೆ ಕಳ್ಸೋಕ್ಕಾಗೋದಿಲ್ಲ. ಅದಕ್ಕೆ ನಿನ್ನನ್ನು ಕಳ್ಸಕತ್ತಿರೋದು, ಆ ಉದ್ದೇಶದಿಂದ ಕಳ್ಸಕತ್ತಿರೋದು. ಸೀತಾ, ಒಂದು ಕೆಲಸ ಮಾಡು, ಇಲ್ಲಿಂದನ ಈಗ ರಾತ್ರಿಗೂ ಅಲ್ಲೇನ್ರ ನಿಮಗೆ ಮಾಡಿ ಇಡ್ತಾರ, ತಿನ್ನಿಸ್ತಾರ ಅನ್ನೋದು ಸುಳ್ಳು. ಒಂದಿಟ್ಟು ಏನರ ಇಲ್ಲಿಂದನ ಕಟ್ಸ್ಕೊಂಡು ಹೋಗು. ಮತ್ತು ಅಲ್ಲಿ ಮತ್ತು ಹೋಟ್ಲು ಮತ್ತು ರಾತ್ರಿ ಇರ್ತಾವ ಎಲ್ಲ, ಯಾಕೆ ಬೇಕು? ಅಮ್ಮಾರ ಹಂಗೆ ನೀವು ತಲೆ ಕೆಸ್ಕೊಬಿಡ್ರಿ. ನನ್ನ ದೋಸ್ತರು ಚಲೋ ಅದಾರ್ರಿ, ಮನೆಗೆ ತಂದು ಕೊಡ್ತಾರ. ನೀವು ಅದ್ರದ್ದೆಲ್ಲ ಕಾಳಜಿ ಮಾಡ್ಬಿಡ್ರಿ. ಹಂಗಂತ ಹೇಳಿ ಮತ್ತೆ ಮಾವರ್ ಬರೋದೇನು ಬೇಡ ಅನ್ನಲ್ರಿ. ಇರಲಿ, ನನಗೂ ಒಂದು ಧೈರ್ಯ ಇರುತ್ತೆ, ಬರಲಿ. ಆದ್ರೆ ತಿನ್ನೋ ಉಣ್ಣೋದ್ರ ಬಗ್ಗೆ ನೀವೇನು ಕಾಳಜಿ ಮಾಡಬೇಡ್ರಿ. ಏನನಪ್ಪ, ನನಗಂಕರ ದಿಕ್ಕ ತಿಳಿಯೋದಿಲ್ಲ, ದೇವ್ರು ಮಾಡ್ದಂಗೆ ಅಲ್ಲಿ. ನಡ್ರಿ ಹೋಗ್ಬರ್ರಿ. ಹುಷಾರು ನೋಡು. ಹ್ಞೂ ಅಮ್ಮ,
ಯಮ್ಮ ನಂಗೆ ಈ ಸೀರೆಗೆ ಹೋಗಕ್ಕೆ ಆಗಂಗಿಲ್ಲ, ನಾ ಚೇಂಜ್ ಮಾಡಿ ಬರ್ತೀನಿ. ಭಾಳ ಶೆಕೆ ಗುಚ್ಚಾಕತ್ತದ ನಂಗೆ. ನಾರ್ಮಲ್ ನೀನು ಉಟ್ಕೊಂಡಿದ್ನಲ್ಲ ಆ ಸೀರೆ ಉಟ್ಕೋತೀನಿ ನೋಡು. ಲೇ ಮತ್ತೇನ್ರ ಅಂತಾಳ ನೋಡಿ ಮತ್ತೆ ನಿಯಾರಿಕಾ ಹಿಂಗೆ ಹೋಗ್ಬೇಕಿಲ್ಲ. ಯವ್ವ ಬ್ಯಾಡ್ ಬಿಡು ಬೇವ, ಮನೆಗೆ ಹೋಗತ್ಲಿಗೆ ಇನ್ನೇನು ಆರತಿ ಮಾಡಿ ಒಳಗೆ ಕರ್ಕಂತಾರ ಅಷ್ಟೇ ಅಲ್ಲ, ಮತ್ತೇನೈತಿ ಬ್ಯಾಡ್ ತಗೋ. ನೀವು ಹಂಗಂದ್ರೆ ಬರ್ರಿ, ನಾ ಕಾರ್ ಹತ್ರ ಇರ್ತೀನಿ. ನೀ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡು, ಲಗು ಲಗು ಲೇಟ್ ಮಾಡ್ಬಿಡ್ತೇಡ ಆಗತ್ತಾ. ಮೇಡಮ್ ಅರ ನಡೀರಿ, ನಮ್ಮ ಲಗೇಜ್ ತಯಾರು ಮಾಡ್ರಿ ಮತ್ತೆ. ರೀ ಲಗೇಜ್ ಅನ್ನಕ್ಕೆ ಏನಿಲ್ಲ, ಈಗ ಛತ್ರಕ್ಕೆ ಏನು ತಂದಿವಲ್ಲ ಎಲ್ಲ ಐತದ್ರಾಗ. ಹಲ್ ತಿಕ್ಕಣ ಬ್ರಷಿಂದ ಹಿಡಿದು ಓಟು ಇಟ್ಕೊಂಬಂದಿನಿ. ಅದ ಲಗೇಜ್ನ ಕಾರ್ ತುಂಬ್ಸಂಬಿಡ್ರಿ, ಹೋಗ್ಬಿಡಣ. ನಿಂದು ರೆಡಿ ಐತೇನವ ನಿಹಾರಿಕಾ? ನಿಂದು ಲಗೇಜ್ ಯಾವುದು? ಅದು ಕೆಂಪು ಸುಟ್ಕೇಸ್ ಐತಲ್ಲ ಅದನ್ನು ತೊಗೊಳದನ ಹೋಗಕ್ಕೆ ಗಂಡ ಮನೆಗೆ? ಹ್ಞೂ ಚಿಕ್ಕಮ್ಮ ಅದ ನೋಡ್ರಿ. ನಾ ಹೇಳಿದ್ದೆ ಸೌಜನ್ಯಾಗ ಎಲ್ಲದಳ್ರಿ ಆಕಿ? ಬಾ ನಾ ಹೋಗಿರ್ತೀನಿ. ಆಕೆ ಅಲ್ಲೇ ಅದಾಳ, ರೂಮ್ನಾಗ ಅದಾಳ. ಅವನ ನೀನು ಬಟ್ಟಿ ಪಟ್ಟಿ ಎಲ್ಲ ಹೊಂದ್ಸಾಕತ್ತಿದ್ಲ. ಅದು ತಗೋ ಹೇಳ್ತೀನಿ, ಕಾರ್ನ ಇಟ್ಕೊಂಡಿರ್ತೀವಿ ನೋಡು. ಅದ್ರಾಗ ಎಲ್ಲ ಅದಾವಿಲ್ಲ ನೀವು ಹಲ್ ತಿಕ್ಕಣಕ ಬ್ರಷು ಪಶು ಏನು ಮತ್ತೆ ಅಲ್ಲೋಗಿ ಮುಂಜಾನೆ ಎದ್ದು ಓಡಾಡೋದಾಗಿತ್ತು. ಎಲ್ಲ ಅದಾವ ಚಿಕ್ಕವ. ಆತು ಲಗು ಬಾ, ಚೇಂಜ್ ಮಾಡಿ. ನಾನು ಹೋಗಿ ಲಗೇಜ್ ಎಲ್ಲ ಕಾರ್ನಾಗ ಇಡ್ತಿರ್ತೀನಿ. ನಡಿ ಹೋಗ ನಡಿ, ಬಡ ಬಡ ಬಾ. ಅಯ್ಯಯ್ಯ ಇದೇನೇ ಅವ ಮದುವೆ ಮನೆ ಅನ್ನಂಗ ಇಲ್ಲಲ್ಲ, ಅದು ಗಂಡು ಮಗನ ಮದುವೆ ಆಗೀತ. ಇದೇನ ಯವ? ಹಿಂಗೆ ನೋಡ್ರಿ ಅವ್ರು ಮಾಡೋದು. ನನಗೂ ಒಂಚೂರು ಬರೋಕೆ ಇಷ್ಟ ಇದ್ದಿದ್ದಿಲ್ಲ. ಈಗ ಮತ್ತು ಅತ್ತಿಯರು ನೀನ ಹೋಗು ಅಂತಂದು ನನ್ನ ಜೀವ ತಿಂದಿದ್ದಕ್ಕನ ಇಲ್ಲಿ ಬನ್ನಿ ನೋಡ್ರಿ. ಈಗ ಸೈತಕ್ಕ ನೀವ ಒಂಚೂರು ಹೋಗಿ ನೋಡ್ರಿ ಏನು ಅನ್ನೋದು. ಮತ್ತು ಮದುಮಕ್ಳು ಬಂದಾರ ಒಳಗೆ ಹಂಗೆ ಬರೋದ ಏನು? ಮನೆಗೆ ನೀ ತುಂಬಿಸೋಣ ಪದ್ಧತಿ ರೈತೇ ಇಲ್ಲ. ನೋಡಿದ್ರೆ ಸಂಸ್ಕಾರ ಇಲ್ಲ, ಹಂಗೆ ಹಿಂಗೆ ಸಂಸ್ಕೃತಿ ಅಂತ ಮಾತಾಡ್ತೈತೆ ಅಯ್ಯಮ್ಮ. ನಾನು ಒಂಚೂರು ಒಳಗೆ ಹೋಗಿ ನೋಡ್ರಿ. ನೀಲೇರು ನಾ ಹೋಗಿ ಕೇಳ್ತೀನಿ ಏನು ಹಕ್ಕಿಗತ್ತ ಅನ್ನೋದು. ಇದೆಯಂತ ಮನೆಯ ಯಾರದಿರಿವಾ? ಅಕ್ಕರ ಯಾರು ನೀವು? ನಿಮ್ಮನ್ನು ಎಲ್ಲ ನೋಡ್ದಂಗೈತಿ. ಯಾರು? ಅದರಿ ಇವತ್ತು ಮದುವೆ ಮನ್ಯಾಗ ಅನ್ಸಕ್ಕರಿಲ್ರಿ, ಅನ್ಸಕ್ಕರ್ ಮಗ್ಳ ಮನೆಯವ್ರಿ ನಾವು. ಸವಿತಾ ಅಂತ ಹೇಳ್ರಿ ನನ್ನ ಹೆಸರು. ಮದುಮಕ್ಳು ಬಂದು ಬಾಕಲ್ದಾಗ ಅದಾರ. ಮತ್ತು ಮನೆ ತುಂಬಿಸ್ಕೊಳಕ್ಕೆ ಆರತಿ ಗಿರ್ತಿ ಮಾಡಿ ಮತ್ತು ಶೇರ್ ಒದ್ದು ಮತ್ತು ಏನು ಮುತ್ತೈದ್ರು ಯಾರೂ ಇರಲಿಲ್ಲ, ಅದಕ್ಕೆ ಕೇಳಿದೀನಿ ರೀ. ಓಹೋ ಅವ್ರ ಕಡೆಯಾರ? ಬರ್ರಿ ಕರ್ಕೊಂಬಂದ್ಬಿಡ್ರಿ ಮದುಮಕ್ಕಳನ್ನ. ಹೊರಗೆ ಯಾಕೆ ನಿಂದಿರ್ಸಿರಿ? ಯಾಕಪ್ಪ ಸಂತೋಷ, ನಿನ್ನ ಮನೆಗೆ ನೀನು ಬರಕ್ಕೆ ನಾಚಿಕೆ ಆಗತ್ತನ? ಯಾಕವ ನಿಹಾರಿಕಾ? ಬಾ ಒಳಗೆ ಬಾ. ಇದು ನಿಜ ಆಗಿರೋ ಘಟನೆ ರೀ. ಮನೆ ತುಂಬಿಸ್ಕೊಳಕ್ಕೆ ಒಂದು ಮುತ್ತೈದರ ಇರಲಿಲ್ಲ, ಯಾರೂ ಇಲ್ಲ. 3 ಮಂದಿ ಹೆಣ್ಮಕ್ಳು ಇದ್ರು. ಅವರೆಲ್ಲ ಹೋಗಿ ಹೊಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರು. ಒಂದೊಂದು ಕೊನೆಗೂ ಒಬ್ಬೊಬ್ರು ಗಂಡ ಹೆಂಡತಿ. ನನ್ನ ಫ್ರೆಂಡ್ ಅವರ ಯಾರು ಹೋಗಿರ್ತಾರಲ್ಲ ಅವ್ರ ಜೊತೆಗೆ ಅವರ ಒಂದು ಬಾಣದ ಆರತಿ ಮಾಡಿ ಮನೆ ತುಂಬಿಸ್ಕೊಂಡಿದ್ದು. ಇದು ನಿಜ ನಡೆದಿರೋ ಘಟನೆ, ಅದನ್ನು ಇದ್ರೊಳಗೆ ತಗೊಂಡೀನಿ. ನಾನಿಲ್ಲಿ ಒಬ್ಬರ ಜೀವನ ತೋರ್ಸಕತ್ತಿಲ್ಲ, ಯಾರ್ಯಾರ್ದು ಏನೇನು ಆಗಿರುತ್ತೆ ಅದೆಲ್ಲ ಮಿಕ್ಸ್ ಮಾಡಿ ತೋರ್ಸಕತ್ತೀನಿ. ಒಬ್ಬರು ಗಂಗಾ ಅಂತಂದು ನಮ್ಮ ಸಬ್ಸ್ಕ್ರೈಬರು ಅವ್ರು ಹಾಕಿದ್ರು, ನನ್ನ ಜೀವನನೇ ತೋರ್ಸಕತ್ತೀರಿ ಅಂತ ಅನ್ಸಕತ್ತೈತೆ ನಂಗೆ ಅಂತಂದರು. ಅವ್ರದ್ದು ಕೇಳಿಸ್ಕೊಂಡು ಮಾಡಕತ್ತೀನಿ ಅಂತೇಳಿ. ಇಲ್ಲ ಮೇಡಮ್, ನಿಮ್ಮ ಜೀವನದಲ್ಲ ಇದು. ಹಂಗೆ ನನ್ನ ಫ್ರೆಂಡ್ಸು ಇವ್ರು ಹೇಳಿರ್ತಾರಲ್ಲ ಅಂಗಡಿಗೆ ಬಂದಿರೋರು, ಅವ್ರನ್ನೆಲ್ಲ ಕೇಳಿರೋದನ್ನು ನಾನು ಮಾಡಿ ತೋರಿಸ್ತಾ ಇರೋದು. ಇದು ನಿಜ ಆಗಿರೋದು. ಮನೆಗೂ ತುಂಬಿಸ್ಕೊಳ್ಳಿಲ್ಲ ಅವರು, ಸೇರ್ ಕೂಡ ಸಿಗಲಿಲ್ಲ ಅವ್ರ ಮನ್ಯಾಗ. ನೋಡ್ರಿ ಮುಂದೆ ಏನಾಗತ್ತೆ ಅಂತ ಹೇಳಿ. ಈಗ ಇನ್ನೊಂದು ವಿಷಯ ಹೇಳ, ನಾನು ಸ್ಟೋರಿ ಮಾಡಕತ್ತೀನಲ್ಲ, ಒಂದು ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ ನೋಡಕತ್ತಾರಲ್ಲ, ಅವ್ರು ಯಾರು ಈಗ ಅವ್ರ ಜೀವನದಾಗ ಏನಾಗುತ್ತೆ ಅಂತ ನಂಗೆ ಹೇಳುವಲ್ರು. ಯಾಕಂದ್ರೆ ಬೇರೆ ಹೆಸರಿಂದ ಅವ್ರ ಕತೆ ನಾನು ತೋರಿಸ್ತೀನಿ ಅಂತೇಳಿ ಅಷ್ಟು ಭಯ ಆಗ್ಬಿಟ್ಟೈತಿ. ಎಲ್ರಿಗೂ ಸಾರಿ ಕೇಳ್ತೀನಿ ಇದ್ರ ಮುಖಾಂತರ, ಕ್ಷಮಿಸ್ರಿ. ಅಲ್ಲ ಏನು ಮಾತಾಡ್ತೀರಿ ನೀವು ಅಕ್ಕರ? ಅಲ್ರಿ ಚಂದಾಗ ಆರತಿ ಮಾಡಿ ಸೇರು ಒದ್ದು ನಿಮ್ಮ ಕಡೆ ಪದ್ಧತಿ ಏನೈತ್ರಿ? ನಮ್ಮ ಕಡೆ ಸೊಸಿದ ಕಾಲು ಬಲಗಾಲ ಇಡಿಸಿ ಮಳಿ ಬಡಿಸಿ ಚಂದಾಗ ಆರತಿ ಮಾಡಿ ಒಳಗೆ ಕರ್ಕೊಂತೀವಿ. ಮತ್ತು ಆ ಥರ ಪದ್ಧತಿ ಅಯ್ಯಯ್ಯೋ ನಮ್ಮ ಕಡೆಗೆ ಆ ಥರ ಪದ್ಧತಿನೇ ಇಲ್ರಿ. ಸೇರು ಒದಿಸಿ ಒಳಗೆ ಕರ್ಕೋಬೋದು. ನನ್ನ ಮಗಳು ಬಂದಾಗಿಂದನೂ ಸೇರು ಹುಡ್ಕಕತ್ತಾಳ್ರಿ ಮನ್ಯಾಗ, ಸೇರ ಸಿಗ್ವಲ್ದು. ಅದಕ್ಕೆ ಈಗಿನ ನಮ್ಮ ನೋಡ್ರಿ ಮನೆ ಹೆಂಗೈತಲ್ಲ, ನೀವೇ ನೋಡ್ತೀರಿ. ಅಲ್ಲ ನಮ್ದು ಹೌದು ಬಿಡ್ರಿ, ನಾವು ಎಲ್ಲ ಗದ್ದೆ ಐತಿ ತೋಟ ಐತಿ ಇಲ್ಲ ನಂಗಿಲ್ಲ, ಸೇರ ಐತಿ. ಅದು ಈ ಗದ್ದಲ್ದಾಗ ಮದುವೆ ಗದ್ದಲ್ದಾಗ ಎಲ್ಲಿಟ್ಟಾರ ಏನೋ ಸಿಗೋವಲ್ದಾಗೈತಿ ನೋಡ್ರಿ ಸೇರು. ಏನಾಗಲ್ಲ, ಒಳಗೆ ಕರ್ಕೊಂಬರ್ರಿ, ಏನಾಗಲ್ಲ. ಅಲ್ಲೆಲ್ಲ ನೀವು ಆರತಿ ಮಾಡಿರಲ್ಲ, ಜಗ್ಗ ಆರತಿ ಮಾಡಿರಿ, ಕುಂದ್ರಿಸಿ ಆರತಿ ಮಾಡಿರಿ, ಎಲ್ಲ ಚಂದಾಗ ನೀವು ಕಾರ್ಯ ಮಾಡಿರಿ. ಸಾಕು ಕರ್ಕೊಂಬರ್ರಿ, ಒಳಗೆ ಕರ್ಕೊಂಬರ್ರಿ, ನಡೀತೈತಿ. ನಮಗಂಕರು ಸುಸ್ತಾಗೈತಿ ಪಾಪ. ನಾನು 3 ಮಂದಿ ಹೆಣ್ಮಕ್ಳು ಅಮೇರಿಕಾದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಇಲ್ಲಿ ಬರ್ಬೇಕಲ್ರಿ, ರಾತ್ರಿ ಜರ್ನಿ ಮಾಡ್ಕೊಂಬಂದ್ಬಿಟ್ಟವ್ರಿ ಪಾಪ. ಅವ್ರು 3 ಮಂದಿ ಗಂಡಂದ್ರು, ನಾನು 3 ಮಂದಿ ಹೆಣ್ಮಕ್ಳು. ಒಬ್ಬೇಕೆಂಕರು ಇಲ್ಲೇ ಇದ್ಲು. ಮತ್ತು ಆಕಿನೂ ಮತ್ತು ಮದುವೆ ಅದು ಇದು ಓಡಾಟ ಅಂತಂದು ಆಕಿ ಅಡ್ಡಾಡ್ಬಿಟ್ಟಾಳಲ್ರಿ.
ರಗಡಾಗಿ ಸುಸ್ತು ಅಂದ್ರೆ ಸುಸ್ತಾಗಿ ಮಕ್ಕೊಂಬಿಟ್ಟಾಳ್ರಿ 3 ಮಂದಿ. ಅದಕ್ಕೆ ನಾನು ನೋಡ್ರಿ ಹುಷಾರಿಲ್ಲಾರ್ದಕ್ಕೆ, ನನಗೂ ಯಾಕೆ ಏನ ತಿರ್ಗಾ ಮುರ್ಗ ನೆಗಡಿ ಕೆಮ್ಮು ಜ್ವರ ಆಮೇಲೆ ತಲೆ ತಿರ್ಗೋದು 3 ದಿನಕ್ಕೊಂದ್ಸರಿ ಹಂಗಾಗ್ಬಿಟ್ಟೈತ್ರಿ. ನಾನು ಏನು ಸುದ್ದುಳಾಕೆಲ್ಲ ನಂದು ಆರೋಗ್ಯ ಅಷ್ಟು ಸರಿ ಇರೋದಿಲ್ಲ, ಹಾಗಾಗಿ ಆಗೋದಿಲ್ಲ. ಆಮೇಲೆ ಇಷ್ಟು ದೊಡ್ಡ ಮನಿ ಕಸ ಅನ್ನು ಆಳು ಬರ್ತಾರಂದ್ರೂ ಮತ್ತು ನಾವು ಒಂದಿಟ್ಟು ಧೂಳಾಗಿಲ್ಲ ಹೊಡಿಬೇಕು ನೋಡ್ರಿ. ಮತ್ತು ಹಾಗ ಬಿಟ್ಟಿವಿ ಅಂದ್ರೆ ಮತ್ತು ಮನಿ ಅನ್ನೋದು ದೇವ್ದ ಮನೆ ಆಗ್ಬಿಡ್ತೈತಿ. ಅದಕ್ಕೆ ನನಗೂ ಸುಸ್ತಾಗೈತ್ರಿ ಮದುವೆ ಮನೆಯಾಗ ಓಡಾಡಿ. ಅಕ್ಕಾರ ಬೇಸರ ಮಾಡ್ಕೋಬೇಡ್ರಿ, ಬಂದ್ಬಿಡ್ರಿ ಒಳಗೆ ಕರ್ಕೊಂಬಂದ್ಬಿಡ್ರಿ. ಬಾರವ ನೀ ಹಾರಿಕಾ ಬಾ ತಂಗಿ. ಏನು ಮಾತಾಡ್ತೀರಿ ಅಕ್ಕರ? ಅಲ್ರಿ ಮಗ್ಳ ಮನೆಗೆ ಯಾರ ಮನೆಯಾಗಾರ ಒಂದು ಸೇರ್ ಸಮಯ ಕೊಡೋದಿಲ್ಲನ್ರಿ? ಅಯ್ಯೋ ಹಂಗೆ ಕಂಡ್ರ ಮನೆಗೆ ಹೋಗಿ ಬಾಯಿ ತೆಗೆದ್ರೆ ಏನೈತ್ರಿ ಅವಶ್ಯಕತೆ? ನನಗೆ ಹಂಗೆಲ್ಲ ಬೇರೆ ಮನೆಗೆ ಹೋಗಿ ಕೇಳೋಕ್ಕೆಲ್ಲ ಇಷ್ಟ ಆಗಲ್ಲಪ್ಪ. ಏನು ಮಾತಾಡಕತ್ತೀರಿ ನೀವು ಅನ್ನೋದು ನನಗೆ ಕರೆನ ದಿಗ್ಭ್ರಮೆ ಆಗ್ಬಿಡುತ್ತೆ ನನಗೆ.